Hi students, today I would like to explain one of the important question in Indian financial service, that is growth and development of financial service in India. ಹಣಕಾಸಿನ ಸೇವೆಯ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಬಗ್ಗೆ ನೋಡೋಣ. ಫಸ್ಟ್ ಸ್ಟೇಜ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂದ್ರೆ ಇನ್ ದ ಇಯರ್ 1960 to 1980 ಅಂತ ಕರಿತೀವಿ ನಾವು. ಸೆಕೆಂಡ್ ಸ್ಟೇಜ್ ಯಾವಾಗಿದೆ ಅಂದರೆ 1980 to 1990. ಥರ್ಡ್ ಸ್ಟೇಜ್ ಯಾವಾಗಿದೆ ರೀ 1991 ಆನ್ವರ್ಡ್ಸ್. ಸೊ ವಿಲ್ ಗೋ ಥ್ರೂ ಫಸ್ಟ್ 1960 ಒಳಗೆ ಏನು ಡೆವಲಪ್ ಆಗಿದೆ ಫೈನಾನ್ಷಿಯಲ್ ಸರ್ವಿಸು ಅಂದ್ರೆ ಫಸ್ಟ್ ಪಾರ್ಟ್ ಈಸ್ ಮರ್ಚೆಂಟ್ ಬ್ಯಾಂಕಿಂಗ್, ವರ್ತಕ ಬ್ಯಾಂಕಿಂಗ್ ಅಂತ ಕರಿತೀವಿ ನಾವು. ಮರ್ಚೆಂಟ್ ಬ್ಯಾಂಕಿಂಗ್ ಅಂದ್ರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ಕನ್ಸೆಪ್ಟ್ ಆಫ್ ಮರ್ಚೆಂಟ್ ಬ್ಯಾಂಕಿಂಗ್. ಮರ್ಚೆಂಟ್ ಬ್ಯಾಂಕಿಂಗ್ ಮೀನ್ಸ್ ದ ಬ್ಯಾಂಕ್ ವಿಚ್ ಪ್ರೊವೈಡ್ 3 ಇಂಪಾರ್ಟೆಂಟ್ ಆ್ಯಕ್ಟಿವಿಟಿ ಅಂತ ಕರಿತೀವಿ. 3 ಪ್ರಮುಖವಾದಂತಹ ಕಾರ್ಯಗಳನ್ನು ಮಾಡೋದಕ್ಕೆ ವರ್ತಕ ಬ್ಯಾಂಕ್ ಅಂತ ಕರಿತೀವಿ. ಆ 3 ಕಾರ್ಯಗಳು ಯಾವುವು ಅಂತ ನೋಡೋಣ. ಫಸ್ಟ್ ಒನ್ ಈಸ್ ಕಾರ್ಪೊರೇಟ್ ಕೌನ್ಸಿಲಿಂಗ್, ಸೆಕೆಂಡ್ ಒನ್ ಈಸ್ ಪ್ರಾಜೆಕ್ಟ್ ಕೌನ್ಸಿಲಿಂಗ್ ಆ್ಯಂಡ್ ದ ಥರ್ಡ್ ಒನ್ ಈಸ್ ಲೋನ್ ಸಿಂಡಿಕೇಶನ್ ಅಂತ ಕರಿತೀವಿ ನಾವು. ಈಗ 3 ಪಾಯಿಂಟನ್ನು ಅನಲೈಸ್ ಮಾಡೋಣ. ಕಾರ್ಪೊರೇಟ್ ಕೌನ್ಸಿಲಿಂಗ್ ಅಂದರೆ ಏನು? ಮರ್ಚೆಂಟ್ ಬ್ಯಾಂಕಿಂಗ್ ಟ್ರೈ ಟು ಅಡ್ವೈಸ್ ಟು ದೋಸ್ ಕಂಪ್ನೀಸ್ ವಿಚ್ ಟ್ರೈ ಟು ಇನ್ವೆಸ್ಟ್ ದ ಮನಿ. ಅಂದ್ರೆ ವರ್ತಕ ಬ್ಯಾಂಕಿಂಗ್ ಏನು ಮಾಡುತ್ತೆ ಅಂದ್ರೆ ಯಾವ ಕಂಪ್ನಿಗಳು ಹೂಡಿಕೆಯನ್ನು ಮಾಡ್ತವೆ ಆ ಹೂಡಿಕೆ ಮಾಡ್ತಕ್ಕಂಥ ಕಂಪ್ನಿಗಳಿಗೆ ಸಲಹೆಯನ್ನು ನೀಡುತ್ತದೆ ಅಂತ ಕರಿತೀವಿ. ಇಟ್ ಟ್ರೈ ಟು ಅಡ್ವೈಸ್ ಟು ದೋಸ್ ಕಂಪ್ನೀಸ್ ವಿಚ್ ಪ್ರೊವೈಡ್ ದ ಇನ್ವೆಸ್ಟ್ಮೆಂಟ್. ಅಂದ್ರೆ ದೇ ಟ್ರೈ ಟು ಗೈಡ್, ಅಂದ್ರೆ ಅವ್ರ ಕೆಲಸ ಏನ್ರಿ ಗೈಡ್ ಮಾಡೋದು. ವರ್ತಕ ಬ್ಯಾಂಕರ್ ಕೆಲಸ ಗೈಡ್ ಮಾಡೋದು. ಯಾರಿಗೆ ಗೈಡ್ ಮಾಡೋದು? ಇನ್ವೆಸ್ಟರ್ಸ್ಗೆ. ವೈ? ಬಿಕಾಸ್ ಇನ್ವೆಸ್ಟರ್ ಹ್ಯಾವಿಂಗ್ ನೋ ಐಡಿಯಾ ಅಬೌಟ್ ವೇರ್ ಟು ಇನ್ವೆಸ್ಟ್ ದ ಫಂಡ್. ಹಾಗಾಗಿ ಇನ್ವೆಸ್ಟರ್ಸ್ಗೆ ಗೈಡ್ ಮಾಡ್ತಕ್ಕಂಥ ಕೆಲಸ ಮಾಡೋದು ಯಾವುದು? ಮರ್ಚೆಂಟ್ ಬ್ಯಾಂಕಿಂಗ್ ಅಂತ ಕರಿತೀವಿ ನಾವು. ಆಮೇಲೆ ಎರಡನೇ ಕ್ವಶನ್ ನೋಡ್ರಿ, ಎರಡನೇ ಪಾಯಿಂಟ್ ಏನು ಬರುತ್ತೆ ಅಂದ್ರೆ ಇನ್ಶೂರೆನ್ಸ್, ವಿಮೆ ಅಂತ ಕರಿತೀವಿ. ಇನ್ಶೂರೆನ್ಸ್ ಈಸ್ ಡೆವಲಪ್ಡ್ ಇನ್ ದ ಇಯರ್ 1960. ಇನ್ಶೂರೆನ್ಸ್ ಮೇನ್ಲಿ 2 kinds of insurance which we seen. One is LIC, another one is GIC. Life insurance, another one is general insurance. Life insurance ಅಂದ್ರೆ ಏನು? The insurance which is given to human being. ಹ್ಯೂಮನ್ ಬೀಯಿಂಗ್ಗೆ ಇನ್ಶೂರೆನ್ಸನ್ನು ಕ್ರಿಯೇಟ್ ಮಾಡಿದ್ದೀವಿ ಅಂದ್ರೆ ಅದಕ್ಕೆ ಏನಂತ ಕರಿತೀವಿ? ಲೈಫ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಇಫ್ ನಾನ್ ಹ್ಯೂಮನ್ ಬೀಯಿಂಗ್ ಅಂದ್ರೆ ಮಷಿನರಿ, ಮಟೀರಿಯಲ್ ಇವಕ್ಕೆಲ್ಲಕ್ಕೂ ನಾವು ಇನ್ಶೂರೆನ್ಸ್ ಕ್ರಿಯೇಟ್ ಮಾಡಿದ್ದೀವಿ ಅಂದ್ರೆ ಅದಕ್ಕೆ ಏನಂತ ಕರೀತಾರೆ? ಜನರಲ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಸೊ ಇದು ಎರಡನೇ ಡೆವಲಪ್ಮೆಂಟ್. ಥರ್ಡ್ ಏನು ಡೆವಲಪ್ಮೆಂಟ್ ಆಗಿತ್ತು ಅಂದ್ರೆ ಲೀಸಿಂಗ್ ಅಂತ ಕರಿತೀವಿ. ಲೀಸಿಂಗ್ ಅಂದರೆ ಗೇಣಿಗಾರಿಕೆ ಅಂತ ಕರಿತೀವಿ. ಸೊ ವಾಟ್ ಈಸ್ ದಟ್ ಲೀಸಿಂಗ್? ಲೀಸಿಂಗ್ ಇಟ್ ಈಸ್ ಅ ಕಾಂಟ್ರಾಕ್ಟ್ ಬಿಟ್ವೀನ್ lessor and lessee for an agreed period of time. For a limited period, the asset is going to transfer from one person to another person. ಅಂದರೆ ಆಸ್ತಿಯು ಸೀಮಿತ ಅವಧಿಯವರೆಗೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ವರ್ಗಾವಣೆ ಆದರೆ ಅದಕ್ಕೆ ಏನಂತ ಕರಿತೀವಿ ನಾವು? ಗೇಣಿಗಾರಿಕೆ ಅಂತ ಕರಿತೀವಿ. ಇಲ್ಲಿ ಇಬ್ಬರು ಇರ್ತಾರೆ, ಲೆಸ್ಸರ್ ಅಂಡರ್ ಒನ್ ಈಸ್ ಲೆಸ್ಸಿ. ಒಬ್ಬವ ಲೆಸ್ಸರ್ ಅಂತ ಕರಿತೀವಿ, ಇನ್ನೊಬ್ಬಗೆ ಏನಂತ ಕರಿತೀವಿ? ಲೆಸ್ಸಿ. ಲೆಸ್ಸರ್ ಅಂದ್ರೆ ಓನರ್ ಆಫ್ ದ ಅಸೆಟ್, ಲೆಸ್ಸಿ ಅಂದ್ರೆ ಯೂಸರ್ ಆಫ್ ದ ಅಸೆಟ್ ಅಂತ ಕರಿತೀವಿ ನಾವು. ಸೊ ಇವ್ರು ಇಬ್ಬರು ಇರೋದಕ್ಕೆ ಏನಂತ ಕರಿತೀವಿ? ಲೀಸಿಂಗ್. ಲೀಸಿಂಗ್ ಒಳಗೆ ಬಹಳಷ್ಟು ಟೈಪ್ಸ್ ಬರ್ತಾವೆ. ಫೈನಾನ್ಷಿಯಲ್ ಲೀಸ್ ಅಂತ ಬರುತ್ತೆ, ಹಣಕಾಸಿನ ಗೇಣಿ. ಸೆಕೆಂಡ್ ಒನ್ ಈಸ್ ಆಪರೇಟಿಂಗ್ ಲೀಸ್ ಅಂತ ಬರುತ್ತೆ, ಕಾರ್ಯಾತ್ಮಕ ಗೇಣಿ. ಡೊಮೆಸ್ಟಿಕ್ ಲೀಸ್ ಅಂತ ಬರುತ್ತೆ, ದೇಶೀಯ ಗೇಣಿ. ಇಂಟರ್ನ್ಯಾಷನಲ್ ಲೀಸ್ ಅಂತ ಬರುತ್ತೆ, ಅಂತಾರಾಷ್ಟ್ರೀಯ ಗೇಣಿ. ಸೊ ಇವೆಲ್ಲ ಅದಾವರು. ಆಮೇಲೆ ಡಿಟೇಲ್ ಆಗಿ ನೋಡೋಣ. ಒಂದೊಂದು ಲೈನಲ್ಲಿ ಹೇಳ್ಬೇಕಂದ್ರೆ ಫೈನಾನ್ಷಿಯಲ್ ಲೀಸ್ ವಿಚ್ ದ ಪರ್ಸನ್ ಕ್ಯಾನ್ ಗೆಟ್ ದ ಓನರ್ಶಿಪ್. ಸೊ ಇದು ಆಮೇಲೆ ನೋಡೋಣ ಅದನ್ನು. ಸೊ 1960 ಒಳಗೆ 3 ಡೆವಲಪ್ ಆಗ್ಯಾವ. ಒಂದು ಮರ್ಚೆಂಟ್ ಬ್ಯಾಂಕಿಂಗ್, ಎರಡನೇದು ಇನ್ಶೂರೆನ್ಸ್, ಮೂರನೇದು ಲೀಸಿಂಗ್. 1980 ಒಳಗೆ ಏನು ಡೆವಲಪ್ ಆಗಿದೆ ಅಂದ್ರೆ ಓವರ್ ದ ಕೌಂಟರ್ ಸರ್ವೀಸ್ ಅಂತ ಕರಿತೀವಿ. ದಿಸ್ ಈಸ್ OTCI ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ದ ಸ್ಟಾಕ್ ಮಾರ್ಕೆಟ್. ಇಟ್ ಈಸ್ ರಿಲೇಟೆಡ್ ಟು ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ ಇಟ್ ಈಸ್ ಆನ್ಲೈನ್ ಸ್ಟಾಕ್ ಎಕ್ಸ್ಚೇಂಜ್, ಅಂತರ್ಜಾಲದ ಷೇರು ವಿನಿಮಯ ಕೇಂದ್ರ ಬೆಳವಣಿಗೆ ಆಗಿದ್ದಾವೆ. ಆಮೇಲೆ ಫಿಫ್ತ್ ಏನು ಡೆವಲಪ್ ಆಗೈತೆ ಅಂದರೆ ಮ್ಯೂಚುವಲ್ ಫಂಡ್, ಪಾರಸ್ಪರಿಕ ನಿಧಿಗಳು ಅಂತ. ವಾಟ್ ಈಸ್ ದ ಮ್ಯೂಚುವಲ್ ಫಂಡ್? ದ್ಯಾಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಮ್ಯೂಚುವಲ್ ಫಂಡ್ ಮೀನ್ಸ್ ಕಲೆಕ್ಷನ್ ಆಫ್ ಸ್ಮಾಲ್ ಸೇವಿಂಗ್ಸ್ from small savers and investment that savings into corporate sector and the return is payable to original savers. ಅಂದರೆ ಏನು? ಸಿಂಪಲ್, ಉಳಿತಾಯದಾರರಿಂದ ಹೂಡಿಕೆಯನ್ನು ಪಡೆದುಕೊಂಡು ನಮಗೆ ಎಲ್ಲಿ ಬೇಕಲ್ಲಿ ಹೂಡಿಕೆ ಮಾಡಿ, ಅಂದರೆ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡಿ ಬಂದಂಥ ಪ್ರತಿಫಲವನ್ನು ನಾವೇನು ಕೊಡೋದ್ರೆ ಹೂಡಿಕೆದಾರರಿಗೆ ಕೊಡೋದು. ಅದಕ್ಕೆ ನಾವು ಪಾರಸ್ಪರಿಕ ನಿಧಿ ಅಂತ.
ಅಂದರೆ ಸ್ಮಾಲ್ ಸೇವಿಂಗ್ಸನ್ನು ಕಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡಿ ಅದರಿಂದ ರಿಟರ್ನ್ ತೊಗೋದು. ದ್ಯಾಟ್ ಈಸ್ ಕಾಲ್ಡ್ ಮ್ಯೂಚುವಲ್ ಫಂಡ್. ಅದರಲ್ಲಿ ಸಾಕಷ್ಟು ಬರ್ತಾವೆ. ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡ್, ಎನಿ ಟೈಮ್ ಯು ಕ್ಯಾನ್ ಇನ್ವೆಸ್ಟ್ ಆ್ಯಂಡ್ ಯು ಕ್ಯಾನ್ ಟೇಕ್ ಬ್ಯಾಕ್. ಕ್ಲೋಸ್ ಎಂಡೆಡ್ ಅಂತತಿ, ದೇರ್ ಇಸ್ ಅ ರಿಸ್ಟ್ರಿಕ್ಟೆಡ್ ಟೈಮ್ ಯು ಕ್ಯಾನ್ ಇನ್ವೆಸ್ಟ್. ಗ್ರೋತ್ ಫಂಡ್ ಮೀನ್ಸ್ ವಿಚ್ ಈಸ್ ಡೆವಲಪ್ಡ್. ಆಮೇಲೆ ಕ್ರಾಸ್ ಬಾರ್ಡರ್ ಇನ್ನೂ ಸಾಕಷ್ಟು ಅದಾವ. ಆಮೇಲೆ ಕಮ್ ಟು ದ ಪಾಯಿಂಟ್ ಫ್ಯಾಕ್ಟ್ರಿಂಗ್. ಫ್ಯಾಕ್ಟ್ರಿಂಗ್ ಅಂದರೆ ಏನು? ಫ್ಯಾಕ್ಟ್ರಿಂಗ್ ಆಲ್ಸೋ ಒನ್ ಆಫ್ ದ ಡೆವಲಪ್ಮೆಂಟ್ ಆಫ್ ಫೈನಾನ್ಷಿಯಲ್ ಸರ್ವಿಸ್. ಇದು ಒಂದು ಚಾಪ್ಟರ್ ಇದೆ ನಮ್ಗೆ 4th ಯೂನಿಟ್. ಇನ್ನು ಬ್ರೀಫ್ ಆಗಿ ಹೇಳ್ಬೇಕಂದ್ರೆ ಫ್ಯಾಕ್ಟ್ರಿಂಗ್ ಇಟ್ ಈಸ್ ಅ ಫೈನಾನ್ಷಿಯಲ್ ಸರ್ವಿಸ್. ಇಟ್ ಈಸ್ ಅ ಅರೇಂಜ್ಮೆಂಟ್ ಬಿಟ್ವೀನ್ ಕ್ಲೈಂಟ್ ಆ್ಯಂಡ್ ಫ್ಯಾಕ್ಟರ್. ಇಬ್ಬರು ಬರ್ತಾರೆ. ಒನ್ ಈಸ್ ಕ್ಲೈಂಟ್, ಅಂದರ್ ಒನ್ ಈಸ್ ಫ್ಯಾಕ್ಟರ್. ಕಕ್ಷಿದಾರ ಹಾಗೂ ಫ್ಯಾಕ್ಟರ, ಮಾಲೀಕ ಹಾಗೂ ಫ್ಯಾಕ್ಟರ್, ಇವರಿಬ್ಬರ ನಡುವೆ ನಡೆಯತಕ್ಕಂತಹ ಆ್ಯಕ್ಟಿವಿಟಿಗೆ ನಾವೇನಂತ ಕರಿತೀವಿ? ಫ್ಯಾಕ್ಟ್ರಿಂಗ್ ಅಂತ ಕರಿತೀವಿ. ಸೊ ಫ್ಯಾಕ್ಟ್ರಿಂಗ್ ಇಲ್ಲಿ ಅರೇಂಜ್ಮೆಂಟ್ ಆಫ್ ಫೈನಾನ್ಷಿಯಲ್ ಸರ್ವಿಸ್ ಇರುತ್ತೆ, ಮೇಂಟೆನೆನ್ಸ್ ಆಫ್ ಬುಕ್ಸ್ ಆಫ್ ಅಕೌಂಟ್ ಇರುತ್ತೆ, ಆಮೇಲೆ ಅಡ್ವೈಸರಿ ಇರುತ್ತೆ, ಆಮೇಲೆ ಕ್ರೆಡಿಟ್ ಕಲೆಕ್ಷನ್ ಇರುತ್ತೆ. ಸೊ ಇವೆಲ್ಲ ಬರೋದು ಎದ್ರೊಳಗೆ ಫ್ಯಾಕ್ಟ್ರಿಂಗ್ಗಳು. ನಾವು ಒಂದು ವಿಡಿಯೋದಾಗ ಆಲ್ರೆಡಿ ಅದನ್ನ ಹೇಳಿ ನಾನು ನಿಮ್ಗೆ. ಡಿಸ್ಕೌಂಟಿಂಗ್ ಅಂದರೆ ಹಿಯರ್ ದ ಬಿಲ್ ಈಸ್ ಗೋಯಿಂಗ್ ಟು ಡಿಸ್ಕೌಂಟೆಡ್ ಆನ್ ಒರಿಜಿನಲ್ ಹೋಲ್ಡರ್. ಮೂಲ ವ್ಯಕ್ತಿಯ ಹುಂಡಿಯನ್ನು ಏನು ಮಾಡೋದು? ಕಡಿಮೆಗೊಳಿಸೋದು, ಹುಂಡಿ ಒಟಾಯಿಸುವಿಕೆ ಅಂತ ಕರಿತೀವಿ. ಇನ್ ಇಂಡಿಯಾ ಹೂ ಈಸ್ ಗೋಯಿಂಗ್ ಟು ಡಿಸ್ಕೌಂಟ್ ದ ಬಿಲ್? ದ್ಯಾಟ್ ಈಸ್ ಇಂಪಾರ್ಟೆಂಟ್. ಒಂದು ಸಂಸ್ಥೆ ಇದೆ, ಅದಕ್ಕೆ DFHI ಅಂತ ಕರಿತೀವಿ. ಸೊ ಆ ಸಂಸ್ಥೆ ಯಾವುದ್ರಿ? ಅದು DFHI, ಡಿಸ್ಕೌಂಟಿಂಗ್ ಫೈನಾನ್ಸ್ ಹೌಸ್ ಆಫ್ ಇಂಡಿಯಾ ಅಂತ ಕರಿತೀವಿ. ಸೊ ಆ DFHI ಮುಖಾಂತರ ನಾವೇನು ಮಾಡ್ಬೋದು ರೀ? ಇಲ್ಲಿ ಹುಂಡಿನ ಕಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ವೆಂಚರ್ ಕ್ಯಾಪಿಟಲ್ ಈಸ್ ಡೆವಲಪ್ಮೆಂಟ್. ವೆಂಚರ್ ಕ್ಯಾಪಿಟಲ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಇನ್ ನ್ಯೂ ಕ್ಯಾಪಿಟಲ್ ಆರ್ ಇನೋವೇಟಿವ್ ಬಿಸ್ನೆಸ್. ಈ ವರ್ಡ್ ಭಾಳ ಮುಖ್ಯ ನೋಡಿರಿ, ಇನೋವೇಟಿವ್ ಬಿಸ್ನೆಸ್ ಅಂತ. ಹೊಸ ಥರದಂಥ ವ್ಯವಹಾರದಲ್ಲಿ ಹೂಡಿಕೆ ಮಾಡೋದಕ್ಕೆ ನಾವೇನಂತ ಕರಿತೀವಿ? ವೆಂಚರ್ ಕ್ಯಾಪಿಟಲ್ ಅಂತ. ವಿಚ್ ಈಸ್ ರಿಸ್ಕ್. ವೈ ಇಟ್ ಈಸ್ ಅ ರಿಸ್ಕ್? ಬಿಕಾಸ್ ಪೀಪಲ್ ಆರ್ ನಾಟ್ ಅವೇರ್ ಆಫ್ ಅ ನ್ಯೂ ಕಂಪ್ನಿ. ಹಾಗಾಗಿ ವೆಂಚರ್ ಕ್ಯಾಪಿಟಲ್ ಅಂದರೆ ರಿಸ್ಕ್ ಕ್ಯಾಪಿಟಲ್ ಅಂತ ಕರಿತೀವಿ. ಅಥವಾ ಇನೋವೇಟಿವ್ ಬಿಸ್ನೆಸ್ ಒಳಗೆ ಹೊಸ ಕಂಪ್ನಿ ಒಳಗೆ ಹೂಡಿಕೆ ಮಾಡೋದಕ್ಕೆ ವೆಂಚರ್ ಕ್ಯಾಪಿಟಲ್ ಅಂತ ಕರಿತೀವಿ. ಕ್ರೆಡಿಟ್ ರೇಟಿಂಗ್ ಅಂತ ಕರಿತೀವಿ, ಪತ್ತಿನ ದರ್ಜೆ. ದ ರೇಟಿಂಗ್ ಆಫ್ ಅ ಸೆಕ್ಯೂರಿಟೀಸ್ ಆನ್ ದ ಬೇಸಿಸ್ ಆಫ್ ದ್ಯಾಟ್ ರೇಟ್ ಇನ್ವೆಸ್ಟರ್ ಈಸ್ ಗೋಯಿಂಗ್ ಟು ಇನ್ವೆಸ್ಟ್ ದ ಮನಿ. ಅಂದರೆ ಅನ್ಬಯಾಸ್ ರೇಟ್ ಬೈ ದ ರೇಟಿಂಗ್ ಏಜೆನ್ಸಿ ಅಂತ ಕರಿತೀವಿ. ಸೊ ರೇಟಿಂಗ್ ಏಜೆನ್ಸಿದವರು ಇನ್ವೆಸ್ಟರ್ ಪರ್ಚೇಸ್ ಮಾಡಲಿ ಅಂತ ಸೆಕ್ಯೂರಿಟಿನ ರೇಟ್ ಕೊಡ್ತಾರೆ, ಅದಕ್ಕೆ ಕ್ರೆಡಿಟ್ ರೇಟಿಂಗ್ ಅಂತ ಕರಿತೀವಿ. ಇಂಡಿಯಾದಲ್ಲಿ ಕೆಲಸ ಮಾಡೋರು ಇಬ್ಬರು ಅದಾರ. ಕ್ರೆಡಿಟ್ ರೇಟಿಂಗ್ ಇನ್ಫಾರ್ಮೇಷನ್ ಸರ್ವಿಸ್ ಆಫ್ ಇಂಡಿಯಾ ಲಿಮಿಟೆಡ್, ಕ್ರೈಸಿಲ್ ಅಂತ ಕರಿತೀವಿ. ಇನ್ನೊಂದು ಕೇರ್ ಅಂತ ಬರ್ತೈತಿ, CARE, ಕ್ರೆಡಿಟ್ ಅನಾಲೈಸಿಸ್ ಆ್ಯಂಡ್ ರಿಸರ್ಚ್ ಲಿಮಿಟೆಡ್. ಇವು ಸೆಕೆಂಡ್ ಸ್ಟೇಜ್ ಒಳಗೆ ಡೆವಲಪ್ ಆಗ್ಯಾವ. ಇನ್ ಥರ್ಡ್ ಸ್ಟೇಜ್ 1990 ಆನ್ವರ್ಡ್ಸ್ ನ್ಯೂ ಇನ್ಸ್ಟ್ರೂಮೆಂಟ್ಸ್, ಹೊಸ ಸಲಕರಣೆಗಳು ಲೈಕ್ ಆಪ್ಷನ್, ಫ್ಯೂಚರ್ಸ್, ಬಾಂಡ್ಸ್, ಕೂಪನ್, ಮನಿ ಮಾರ್ಕೆಟ್ ಫ್ಯೂಚರ್ ಫಂಡ್, ಟ್ರೆಜರಿ ಬಿಲ್, ಕಮರ್ಷಿಯಲ್ ಪೇಪರ್, ಇವೆಲ್ಲ ಏನಾಗ್ಯಾವ್ರಿ? ಲೇಟೆಸ್ಟ್ ಆಗಿ ಡೆವಲಪ್ಮೆಂಟ್ ಆಗ್ಯಾವ. ಇನ್ ಸಿಂಪಲ್ ವರ್ಡ್, ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಆ್ಯಂಡ್ ಕ್ಯಾಪಿಟಲ್ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಇವೆಲ್ಲ ಡೆವಲಪ್ ಆಗ್ಯಾವ ಅಂತ ಬರಿಬೋದು ನಾವು. ಕ್ಯಾಪಿಟಲ್ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಅಂದರೆ ಯಾವ್ರಿ? ಶೇರ್ಸು, ಡಿಬೆಂಚರ್ಸು, ಬಾಂಡ್ಸು, ಆಪ್ಷನ್ಸು ಇವೆಲ್ಲ ಬರ್ತಾವೆ. ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಅಂದರೆ ಯಾವ್ರಿ? ಟ್ರೆಜರಿ ಬಿಲ್, ಕಮರ್ಷಿಯಲ್ ಪೇಪರ್, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಇವೆಲ್ಲ ಎದ್ರೊಳಗೆ ಬರ್ತಾವೆ ರೀ? ನ್ಯೂ ಇನ್ಸ್ಟ್ರೂಮೆಂಟ್ ಒಳಗೆ ಬರ್ತಾವೆ. ಆಮೇಲೆ ಡೆಪಾಸಿಟರಿ ಸರ್ವಿಸ್, ಹಿಯರ್ ದ ಸರ್ವಿಸ್ ಡೆಲಿವರ್ಡ್ ಬೈ ದ ಡೆಪಾಸಿಟರಿ ಇನ್ಸ್ಟಿಟ್ಯೂಷನ್, ಸಂಗ್ರಾಹಕ ಸಂಸ್ಥೆಗಳು ಅಂತ ಇರ್ತಾವೆ ಇಂಡಿಯಾದಲ್ಲಿ. ಮೇನ್ಲಿ 2 ಬರ್ತಾವೆ ಡೆಪಾಸಿಟರಿ ಇನ್ಸ್ಟಿಟ್ಯೂಷನ್ ಇಂಡಿಯಾದಲ್ಲಿ. ಒಂದು NSDL, ಇನ್ನೊಂದು CDSL, ನ್ಯಾಷನಲ್ ಸೆಕ್ಯೂರಿಟಿ ಡೆಪಾಸಿಟರಿ ಲಿಮಿಟೆಡ್. ಅಂಡರ್ ಒನ್ ಈಸ್ ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸ್ ಲಿಮಿಟೆಡ್ ಅಂತ ಕರಿತೀವಿ. ಸೊ ಅವು ಎರಡು ಅದೇ ಕೆಲಸ ಮಾಡ್ತವೆ. ನೆಕ್ಸ್ಟ್ ಡಿಮೆಟರಲೈಸೇಷನ್ ಅಂತ ಕರಿತೀವಿ ನಾವು, ಅಭೌತೀಕರಣ. ಡಿಮೆಟರಲೈಸೇಷನ್ ಮೀನ್ಸ್ ಕನ್ವರ್ಷನ್ ಆಫ್ ಫಿಸಿಕಲ್ ಸೆಕ್ಯೂರಿಟಿ ಇಂಟು ಎಲೆಕ್ಟ್ರಾನಿಕ್ ಸೆಕ್ಯೂರಿಟಿ, ದಟ್ ಈಸ್ ಕಾಲ್ಡ್ ಡಿಮಟೀರಿಯಲೈಸೇಷನ್, ಅಭೌತೀಕರಣ ಅಂತ ಕರಿತೀವಿ ನಾವು. ಅಭೌತೀಕರಣ ಅಂದರೆ ಇಲ್ಲಿ ಫಿಸಿಕಲ್ ಸೆಕ್ಯೂರಿಟಿ ಇದ್ದದ್ದು ಎಲೆಕ್ಟ್ರಾನಿಕ್ ಸೆಕ್ಯೂರಿಟಿ ಆಗಿ ಕನ್ವರ್ಟ್ ಆಯ್ತಂದ್ರೆ ಅದಕ್ಕೆ ಡಿಮಟೀರಿಯಲೈಸೇಷನ್ ಅಂತ ಕರೀತಾರೆ. ಇಟ್ ವಿಲ್ ಸೇವ್ ದ ಮನಿ, ಇಟ್ ವಿಲ್ ಸೇವ್ ದ ಟೈಮ್, ಇಟ್ ವಿಲ್ ರೆಡ್ಯೂಸ್ ದ ಕಾಸ್ಟ್, ಎಲ್ಲನೂ ಆಗುತ್ತೆ. ಆಮೇಲೆ ಆನ್ಲೈನ್ ಟ್ರೇಡಿಂಗ್, ಅಂತರ್ಜಾಲ ವ್ಯಾಪಾರ. ಟ್ರೇಡ್ ಟೇಕ್ಸ್ ಪ್ಲೇಸ್ ವಿತ್ ದ ಹೆಲ್ಪ್ ಆಫ್ ಇಂಟರ್ನೆಟ್, ಸೊ ದ್ಯಾಟ್ ಈಸ್ ಕನ್ಸಿಡರ್ಡ್ ಆಸ್ ಆನ್ಲೈನ್ trading. And book building, it is analyzing the securities market. So these are all some developments in the financial service.